ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ನಿಶಾ. ಸಿಎಂ ನೇತೃತ್ವದ ಹೈ ವೋಲ್ಟೇಜ್ ಮೀಟಿಂಗ್ಗೆ ಕ್ಷಣಗಣನೆ. ವೀಕೆಂಡ್ ಕರ್ಫ್ಯೂ ಮುಂದುವರಿಸುವ ಬಗ್ಗೆ ಇಂದೇ ನಿರ್ಧಾರವಾಗುತ್ತಾ? ಸರ್ಕಾರಕ್ಕೆ ಹೋಟೆಲ್ ಬಾರ್ ಮಾಲೀಕರ ಮನವಿಯೇನು? ಬೆಳಗಾವಿಯ 3 ಮಕ್ಕಳ ನಿಗೂಢ ಸಾವಿನ ಕಾರಣ ಬಯಲಾಗಿದ್ದೇಗೆ? ಇವೆಲ್ಲವನ್ನ ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ಫೆಬ್ರವರಿಯಲ್ಲೂ ಟಫ್ ರೂಲ್ಸ್ ಮುಂದುವರಿಯುತ್ತಾ? ಇಂದೇ ನಿರ್ಧಾರವಾಗಲಿದೆ ರಾಜ್ಯದ ಕಠಿಣ ನಿಯಮದ ಭವಿಷ್ಯ. ಸರ್ಕಾರಕ್ಕೆ ತಾಂತ್ರಿಕ ಸಲಹಾ ಸಮಿತಿ ತಜ್ಞರು ಏನೆಲ್ಲ ಸಲಹೆ ನೀಡಲಿದ್ದಾರೆ ನೋಡೋಣ ಫೆಬ್ರವರಿ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ 3ನೇ ಅಲೆ ಕರುನಾಡನ್ನ ಮತ್ತೆ ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ. ದಿನದಿಂದ ದಿನಕ್ಕೆ ಕೊರೋನಾ ಹೆಚ್ಚಾಗ್ತಾನೆ ಇದೆ. ಹೀಗಾಗಿ ಒಮಿಕ್ರಾನ್ ಓಟ ನಿಲ್ಲಿಸಲು ಸರ್ಕಾರ ಖಡಕ್ ಅಸ್ತ್ರ ಪ್ರಯೋಗಿಸೋ ಸಾಧ್ಯತೆ ಇದೆ. ಲಾಕ್ಡೌನ್ ಹೆಸರಿಲ್ಲದೆ ಕರುನಾಡು ಲಾಕ್ ಆಗುತ್ತೆ ಎನ್ನಲಾಗಿದೆ. ಲಾಕ್ ಘೋಷಣೆ ಮಾಡದೆ ಕರುನಾಡಿಗೆ ನಿರ್ಬಂಧ ವಿಧಿಸುವ ಮೂಲಕ ಕೊರೋನಾ ಎದುರಿಸಲು ಸರ್ಕಾರ ತಯಾರಿ ನಡೆಸಿದೆ ಅಂತ ಹೇಳಲಾಗ್ತಿದೆ. ಅಬ್ಬರಿಸ್ತಾ ಇರುವಂತಹ ಕೊರೋನಾಗೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ. ಫೆಬ್ರವರಿಯಲ್ಲಿ ಕೊರೋನಾ ಕಟ್ಟಿ ಹಾಕೋದಕ್ಕೆ ತಂತ್ರ ರೂಪಿಸ್ತಾ ಇದೆ. ಹೀಗಾಗಿ ಜನವರಿಗೆ ರಾಜ್ಯದ ಜನರ ವನವಾಸ ಮುಗಿಯುವುದು ಅನುಮಾನ ಆಗಿದೆ. ಫೆಬ್ರವರಿಯಲ್ಲೂ ವೀಕೆಂಡ್ ನೈಟ್ ಕರ್ಫ್ಯೂ ಕಂಟಿನ್ಯೂ ಆಗುವ ಸಾಧ್ಯತೆ ಇದು. ಕರುನಾಡಿಗೆ ಮತ್ತಷ್ಟು ಬಿಗಿ ರೂಲ್ಸ್ ಬೀಗ ಬೀಳಲಿದೆ. ಕ್ರೂರಿ ಕೊರೋನಾ ಕಟ್ಟಿ ಹಾಕೋದಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಇಂದು ಹೈ ವೋಲ್ಟೇಜ್ ಸಭೆ ನಡೆಯಲಿದೆ. ಇಂದೇ ಕರುನಾಡಿನ ಭವಿಷ್ಯ ನಿರ್ಧಾರ ಆಗೋ ಸಾಧ್ಯತೆ ಕೂಡ ಇದೆ. ಸಂಜೆ 4 ಗಂಟೆಗೆ ಸಿಎಂ ಬೊಮ್ಮಾಯಿ ಮಹತ್ವದ ಸಭೆ ನಡೆಸಲಿದ್ದಾರೆ. ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ಮುಂದುವರಿಸುವ ಬಗ್ಗೆ ಮಹತ್ವದ ಸಭೆ ನಡೆಸಲಿದ್ದಾರೆ. ಕೊರೋನಾ ನಿಯಂತ್ರಣಕ್ಕಾಗಿ ಕರುನಾಡಿಗೆ ಮತ್ತಷ್ಟು ಕಠಿಣ ರೂಲ್ಸ್ ಜಾರಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇಂದಿನ ಸಭೆಯಲ್ಲೇ ಈ ಬಗ್ಗೆ ನಿರ್ಧಾರ ಕೈಗೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ. ಫೆಬ್ರವರಿಯಲ್ಲಿ ಏನ್ ಮಾಡಬೇಕೆಂಬ ಬಗ್ಗೆ ಇಂದಿನ ಸಿಎಂ ನೇತೃತ್ವದ ಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಸಭೆಯಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್, ಕಂದಾಯ ಸಚಿವ ಆರ್ ಅಶೋಕ್, ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು, ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಭಾಗಿಯಾಗಲಿದ್ದಾರೆ. ರಾಜ್ಯದಲ್ಲಿ ಅಬ್ಬರಿಸ್ತಾ ಇರುವಂತಹ ಕೊರೋನಾ ನಿಯಂತ್ರಣಕ್ಕೆ ಇಂದು ಸಂಜೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಸಲಿದೆ. ಸಿಎಂ ಬೊಮ್ಮಾಯಿ ಸಭೆಗೂ ಮುನ್ನ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಸಭೆ ನಡೆಸಿದ್ದಾರೆ. ಸಂಜೆ ಸಿಎಂ ಜೊತೆ ಸಭೆ ಹಿನ್ನೆಲೆಯಲ್ಲಿ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರಿಂದ ಚರ್ಚೆ ನಡೆಸಿದ್ದಾರೆ. ಯಾವೆಲ್ಲ ಸಲಹೆಗಳನ್ನು ನೀಡಬೇಕೆಂಬ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ತಾಂತ್ರಿಕ ಸಲಹಾ ಸಮಿತಿ ಸಭೆಯಲ್ಲಿ ಈಗಿರುವ ನಿಯಮಗಳನ್ನ ಈ ತಿಂಗಳ ಅಂತ್ಯದವರೆಗೆ ಜಾರಿಯಲ್ಲಿಡಲು ಚರ್ಚೆ ನಡೆಸಿದ್ದು, ಸಿಎಂ ನೇತೃತ್ವದ ಸಭೆಯಲ್ಲಿ ಈ ಬಗ್ಗೆ ಸಲಹೆ ನೀಡಲಿದ್ದಾರೆ. ಸದ್ಯಕ್ಕೆ ರಾಜ್ಯದಲ್ಲಿ ಸೋಂಕು ಏರಿದ್ದು ಆಸ್ಪತ್ರೆ ದಾಖಲಾತಿ ಕಡಿಮೆ ಇದೆ. ಹೀಗಾಗಿ ಟಫ್ ರೂಲ್ಸ್ ನ ಅಗತ್ಯತೆ ಸದ್ಯಕ್ಕಿಲ್ಲ ಅಂತ ಸಲಹಾ ಸಮಿತಿ ಅಭಿಪ್ರಾಯಪಟ್ಟಿದೆ. ಅಲ್ಲದೆ ಒಮಿಕ್ರಾನ್ ಪತ್ತೆ ಮಾಡುವ ಒಮಿಶೂರ್ ಕಿಟ್ ಖರೀದಿಸುವುದು, ಮಕ್ಕಳ ಚಿಕಿತ್ಸೆ ಆರೈಕೆಗೆ ಮಾರ್ಗಸೂಚಿ ಪ್ರಕಟಿಸುವುದು, ಮಕ್ಕಳಿಗೆ ಪ್ರತ್ಯೇಕ ಕೋವಿಡ್ ಆಸ್ಪತ್ರೆ ಮೀಸಲಿಡುವ ಬಗ್ಗೆಯೂ ಕೂಡ ಸಲಹೆ ನೀಡಲಿದ್ದಾರೆ. ರಾಜ್ಯದಲ್ಲಿ ಮುಂದಿನ 2 ವಾರ ವೀಕೆಂಡ್ ಕರ್ಫ್ಯೂ ಜಾರಿಯಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡಲು ತಾಂತ್ರಿಕ ಸಲಹಾ ಸಮಿತಿ ನಿರ್ಧಾರ ಮಾಡಿದೆ. ಹೀಗಾಗಿ ಮುಂದಿನ 14 ದಿನ ಇದೇ ರೂಲ್ಸ್ ಕಂಟಿನ್ಯೂ ಆಗಲಿದೆ. ಜನವರಿ 31ರವರೆಗೆ ಇದೇ ರೂಲ್ಸ್ ಜಾರಿಯಲ್ಲಿರಲಿದೆ ಅಂತ ಸಿಎಂಗೆ ಸಲಹೆ ನೀಡಲು ಸಲಹಾ ಸಮಿತಿ ನಿರ್ಧಾರ ಮಾಡಿದೆ. ಫೆಬ್ರವರಿವರೆಗೂ ಟಫ್ ರೂಲ್ಸ್ ಜಾರಿಗೆ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ರಾಜ್ಯದಲ್ಲಿ ಸದ್ಯ ಬಿಗಿ ಕ್ರಮ ಜಾರಿಯಲ್ಲಿದ್ರೂ ಸೋಂಕಿತರ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ದಿನಕ್ಕೆ 30,000 ಸೋಂಕಿತರು ಪತ್ತೆಯಾಗಿದ್ದಾರೆ. ಹೀಗಾಗಿ ಬಿಗಿ ಕ್ರಮ ಮುಂದುವರಿಕೆಗೆ ತಜ್ಞರು ಸಲಹೆ ಕೊಟ್ಟಿದ್ದಾರೆ. ಫೆಬ್ರವರಿವರೆಗೂ ಕರ್ಫ್ಯೂ 50-50 ರೂಲ್ಸ್ ಮುಂದುವರಿಸಲು ತಜ್ಞರು ತಿಳಿಸಿದ್ದಾರೆ. ಹೀಗಾಗಿ ಈ ಬಗ್ಗೆ ರಾಜ್ಯ ಸರ್ಕಾರ ಚರ್ಚೆ ನಡೆಸ್ತಾ ಇದೆ. ರಾಜ್ಯದಲ್ಲಿ ಸದ್ಯ ನೈಟ್ ಕರ್ಫ್ಯೂ 50-50 ರೂಲ್ಸ್ ಜಾರಿಯಲ್ಲಿದ್ದು, ಫೆಬ್ರವರಿಯಲ್ಲೂ ಟಫ್ ರೂಲ್ಸ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮುಂದಿನ ತಿಂಗಳು ಶಾಲೆಗಳು ಕ್ಲೋಸ್ ಆಗಿರೋ ಸಾಧ್ಯತೆ ಇದೆ. ಲಾಕ್ಡೌನ್ ರೀತಿ ಬಿಗಿ ಕ್ರಮಗಳಿಗೆ ಸರ್ಕಾರ ಪ್ಲಾನ್ ಮಾಡಿದ್ದು, ಈಗಿರುವ ನಿಯಮಗಳೇ ಫೆಬ್ರವರಿವರೆಗೂ ಮುಂದುವರಿಯುತ್ತೆ ಎನ್ನಲಾಗಿದೆ. ಹೋಟೆಲ್, ಥಿಯೇಟರ್ಗಳಿಗೆ 50-50 ನಿಯಮ ಇರಲಿದ್ದು, ಪಬ್, ಬಾರ್, ಸಭೆ ಸಮಾರಂಭಗಳಿಗೂ ಮಿತಿ ಹೇರುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಇಂದು 18,000ಕ್ಕೂ ಹೆಚ್ಚಿನ ಕೇಸ್ ಪತ್ತೆಯಾಗುತ್ತಾ? ದಿನನಿತ್ಯದ ಕೇಸ್ 50,000 ದಾಟಿದ್ರೆ ರಾಜ್ಯದಲ್ಲಿ ಮತ್ತಷ್ಟು ಟಫ್ ರೂಲ್ಸ್ ಫಿಕ್ಸ್. ಕೊರೋನಾ 3ನೇ ಅಲೆ ಎದುರಿಸಲು ಆರೋಗ್ಯ ಇಲಾಖೆ ಹೇಗೆಲ್ಲ ಸಿದ್ಧತೆ ಮಾಡಿಕೊಂಡಿದೆ ನೋಡೋಣ ಕೊರೋನಾ ಅಲರ್ಟ್ ನ್ಯೂಸ್ ಟಾಪ್ 9ನಲ್ಲಿ.
ಬೆಂಗಳೂರಿನಲ್ಲಿ ಇಂದು ಕೋವಿಡ್ ಪ್ರಕರಣಗಳ ಸಂಖ್ಯೆ ಕೊಂಚ ಮಟ್ಟಿಗೆ ಇಳಿಕೆಯಾಗುವ ಸಾಧ್ಯತೆ ಇದೆ. ರಾಜಧಾನಿಯಲ್ಲಿ ಇಂದು 18,408 ಕೋವಿಡ್ ಕೇಸ್ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ನಿನ್ನೆ 21,071 ಕೋವಿಡ್ ಕೇಸ್ ಪತ್ತೆಯಾಗಿತ್ತು. ನಗರದಲ್ಲಿ ನಿನ್ನೆಗಿಂತ ಇಂದು 2,663 ಕೋವಿಡ್ ಕೇಸ್ ಇಳಿಕೆಯಾಗುತ್ತೆ ಎನ್ನಲಾಗಿದೆ. ರಾಜ್ಯದಲ್ಲಿ ಈಗಾಗಲೇ ಪ್ರತಿನಿತ್ಯ 30,000ಕ್ಕೂ ಹೆಚ್ಚಿನ ಕೇಸ್ ಪತ್ತೆಯಾಗ್ತಾ ಇದೆ. ಕೊರೋನಾ ಸೋಂಕಿತರ ಸಂಖ್ಯೆ ಪ್ರತಿನಿತ್ಯ 50,000 ದಾಟಿದ್ರೆ ಟಫ್ ರೂಲ್ಸ್ ಜಾರಿ ಮಾಡೋದಕ್ಕೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಲಾಕ್ಡೌನ್ ರೀತಿಯ ಕಠಿಣ ಕ್ರಮ ಜಾರಿಗೆ ಚಿಂತನೆ ನಡೆಸಿದೆ. ಆದರೆ ಲಾಕ್ಡೌನ್ ಮಂತ್ರ ಜಪಿಸಿದ್ರೆ ಸರ್ಕಾರಕ್ಕೆ ಹೊರೆ ಬೀಳಲಿದೆ. ಹೀಗಾಗಿ ಈಗಿರುವ ಕಠಿಣ ರೂಲ್ಸ್ ಮುಂದುವರಿಯೋದು ಫಿಕ್ಸ್ ಆಗಿದೆ. ಫೆಬ್ರವರಿಗೆ ಸೋಂಕು ನಿಯಂತ್ರಣಕ್ಕೆ ಬಂದರೆ ವಾಣಿಜ್ಯ ಚಟುವಟಿಕೆಗೆ ರಿಲೀಫ್ ನೀಡಲು ಚಿಂತನೆ ನಡೆಸಿದೆ. ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಜಾರಿಗೊಳಿಸದೆ ಬಿಗಿ ಕ್ರಮ ಮುಂದುವರಿಸಲು ಸರ್ಕಾರ ತೀರ್ಮಾನಿಸಿದೆ ಅಂತ ಹೇಳಲಾಗ್ತಾ ಇದೆ. ಬಡವರು, ಮಧ್ಯಮ ವರ್ಗದವರು ಲಾಕ್ಡೌನ್ಗೆ ವಿರೋಧ ಮಾಡುತ್ತಿದ್ದಾರೆ. ಲಾಕ್ಡೌನ್ ಮಾಡಿದರೆ ಆರ್ಥಿಕತೆ ಪಾತಾಳಕ್ಕೆ ಕುಸಿಯುತ್ತೆ. ಅಲ್ಲದೆ 2ನೇ ಅಲೆಯಷ್ಟು ಪ್ರಾಣಾಪಾಯ 3ನೇ ಅಲೆಯಲ್ಲಿಲ್ಲ. ಹೀಗಾಗಿ ಸರ್ಕಾರ ಲಾಕ್ಡೌನ್ ಬೇಡ ಅಂತ ಇದೆಯಂತೆ. ರಾಜ್ಯದಲ್ಲಿ ಕೊರೋನಾ ವ್ಯಾಪಕವಾಗಿ ಹರಡ್ತಾ ಇದ್ರೂ ಹೆಚ್ಚಿನ ಗಂಭೀರತೆ ಇಲ್ಲ. 90% ಜನ ಮನೆಯಲ್ಲೇ ಗುಣಮುಖರಾಗ್ತಿದ್ದಾರೆ. ಇದರಿಂದ ಆಸ್ಪತ್ರೆ ಸೇರೋರ ಸಂಖ್ಯೆ ಕೂಡ ಗಣನೀಯವಾಗಿ ಇಳಿಕೆಯಾಗಿದ್ದು ಐಸಿಯುಗೆ ದಾಖಲಾಗುವ ಸಂಖ್ಯೆ 0.02ಕ್ಕೆ ಮಾತ್ರ ಇದೆ. ಅಲ್ಲದೆ ಜ್ವರ, ನೆಗಡಿ, ಕೆಮ್ಮು ಇರುವವರು 3 ದಿನಕ್ಕೆ ಗುಣಮುಖರಾಗ್ತಿದ್ದಾರೆ. ಜೊತೆಗೆ 2 ಡೋಸ್ ಲಸಿಕೆ ಪಡೆದಿದ್ರೆ ಆತಂಕ ಮತ್ತಷ್ಟು ಕಡಿಮೆ ಇರಲಿದ್ದು ಬೂಸ್ಟರ್ ಡೋಸ್ನಿಂದ ಇನ್ನೂ ನಿರಾಳರಾಗಬಹುದು. ಇದೇ ಕಾರಣಕ್ಕೆ ಲಾಕ್ಡೌನ್ ಮಾಡದೆ ಬಿಗಿ ಕ್ರಮಗಳನ್ನೇ ಮುಂದುವರಿಸಲು ಪ್ಲಾನ್ ಮಾಡಿದ್ದಾರೆ. ರಾಜ್ಯದಲ್ಲಿ ಶಾಲೆಗಳ ಬಾಗಿಲು ಮತ್ತಷ್ಟು ದಿನ ಬಂದ್ ಆಗೋ ಸಾಧ್ಯತೆ ಇದೆ. 1ರಿಂದ 8ನೇ ತರಗತಿ ಮಕ್ಕಳಿಗೆ ರಜೆ ಘೋಷಣೆ ಮಾಡ್ತಾರೆ ಎನ್ನಲಾಗಿದೆ. ಶಾಲೆಗಳಿಗೆ ರಜೆ ನೀಡುವಂತೆ ಪೋಷಕರು ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಪ್ರತಿದಿನ 30,000ಕ್ಕೂ ಹೆಚ್ಚು ಕೊರೋನಾ ಪ್ರಕರಣಗಳು ಪತ್ತೆಯಾಗ್ತಾ ಇದೆ. ಮಕ್ಕಳು ಮತ್ತು ಶಿಕ್ಷಕರಿಗೂ ಕೊರೋನಾ ವಕ್ಕರಿಸ್ತಾ ಇದೆ. ಹೀಗಾಗಿ ನೆರೆ ರಾಜ್ಯಗಳಂತೆ ನಮ್ಮಲ್ಲೂ ರಜೆ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. ನಿರ್ಲಕ್ಷಿಸದೆ ಶಾಲೆಗಳಿಗೆ ರಜೆ ನೀಡುವಂತೆ ಒತ್ತಾಯಿಸಿದ್ದಾರೆ. ಕೊರೋನಾ ಕಂಟ್ರೋಲ್ಗೆ ಆರೋಗ್ಯ ಇಲಾಖೆ ರೆಡಿಯಾಗಿದ್ದು 3ನೇ ಅಲೆಯನ್ನು ಎದುರಿಸಲು ಇಲಾಖೆ ಸಕಲ ಸಿದ್ಧತೆ ನಡೆಸಿದೆ. ಆರೋಗ್ಯ ಇಲಾಖೆ ಬೆಂಗಳೂರಿನಲ್ಲಿ ಬೆಡ್ ಸಂಖ್ಯೆ ಹೆಚ್ಚಳ ಮಾಡಿದೆ. ಅವಶ್ಯಕತೆಗೆ ಅನುಗುಣವಾಗಿ ಜಿಲ್ಲೆಗಳಲ್ಲೂ ಬೆಡ್ ವ್ಯವಸ್ಥೆ ಮಾಡ್ತಾ ಇದ್ದು ಅಗತ್ಯವಿದ್ದರೆ ಖಾಸಗಿ ಆಸ್ಪತ್ರೆಗಳಲ್ಲೂ ಬೆಡ್ ಮೀಸಲು ಇಡಲಿದೆ. ಕೊರೋನಾ ನಿಯಂತ್ರಣಕ್ಕಾಗಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ಬೆಂಗಳೂರಿನಲ್ಲಿ ಕೋವಿಡ್ಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಮೀಸಲಿಡಲಾಗಿದೆ. ಸಿವಿ ರಾಮನ್ ಆಸ್ಪತ್ರೆಯಲ್ಲಿ 166 ಬೆಡ್ ವ್ಯವಸ್ಥೆ ಮಾಡಿದ್ದು ಐಸಿಯು ವಿತ್ ವೆಂಟಿಲೇಟರ್ನ 16 ಬೆಡ್ಗಳಿವೆ. ಅಲ್ಲದೆ 30 ಹೈ ಡಿಪೆಂಡೆನ್ಸಿ ಯೂನಿಟ್ ಬೆಡ್, 75 ಆಕ್ಸಿಜನ್ ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದೆ. ಸಿವಿ ರಾಮನ್ ಆಸ್ಪತ್ರೆಯಲ್ಲಿ 45 ಜನರಲ್ ಬೆಡ್ಗಳಿವೆ. ಇದರ ಜೊತೆ ಮುಚ್ಚಿರುವಂತಹ ಕೋವಿಡ್ ಕೇರ್ ಸೆಂಟರ್ಗಳ ರೀಓಪನ್ ಮಾಡಿದ್ದು ಟ್ರಯಾ ಚಿಕಿತ್ಸಾ ಕೇಂದ್ರಗಳ ಸಿದ್ಧತೆ ಮಾಡಲಾಗಿದೆ. ಕೊರೋನಾ ಸೋಂಕಿತರ ಚಿಕಿತ್ಸೆಗೆ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ಆಸ್ಪತ್ರೆಗಳು ಐಸಿಯು ಬೆಡ್ಗಳು, ಆಂಬ್ಯುಲೆನ್ಸ್, ಆಕ್ಸಿಜನ್, ಆರೈಕೆ ಕೇಂದ್ರಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದೆ. ಜೊತೆಗೆ ಐಸಿಯು ಬೆಡ್ಗಳಿರುವಂತಹ ಆಸ್ಪತ್ರೆಗಳ ಪಟ್ಟಿ ತಯಾರಿ ಮಾಡಿದ್ದು ಅಗತ್ಯತೆಗೆ ಅನುಗುಣವಾಗಿ ಬಳಕೆಗೆ ಸಿದ್ಧತೆ ನಡೆಸಿದೆ. ಎಲ್ಲಾ ವಲಯದಲ್ಲೂ ಆಂಬ್ಯುಲೆನ್ಸ್ ಹೆಚ್ಚಳಕ್ಕೆ ಕ್ರಮ ಕೈಗೊಂಡಿದೆ. ಇನ್ನು ಕೊರೋನಾ ಸೋಂಕಿತರ ಆಕ್ಸಿಜನ್ ಕೊರತೆಯನ್ನು ನೀಗಿಸಲು ಆಕ್ಸಿಜನ್ ಸಿಲಿಂಡರ್ಗಳನ್ನು ಸ್ಟಾಕ್ ಮಾಡಿದೆ. 192 ಆಕ್ಸಿಜನ್ ಪ್ಲಾಂಟ್ ಉತ್ಪಾದನಾ ಘಟಕಗಳ ಸಿದ್ಧತೆ ಮಾಡಿದ್ದು 199 ಮೆಟ್ರಿಕ್ ಟನ್ ಆಕ್ಸಿಜನ್ ಉತ್ಪಾದನೆ ಸಾಮರ್ಥ್ಯವಿದೆ. ರಾಜ್ಯದಲ್ಲಿ ಸದ್ಯ ಪ್ರತಿದಿನ 30,000ಕ್ಕೂ ಹೆಚ್ಚಿನ ಕೊರೋನಾ ಪ್ರಕರಣ ಪತ್ತೆಯಾಗ್ತಾ ಇದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚುವಂತ ಆತಂಕ ಕಾಡ್ತಾ ಇದೆ. ಹೀಗಾಗಿ ಒಂದೇ ಮನೆಯಲ್ಲಿ 3ಕ್ಕಿಂತ ಹೆಚ್ಚು ಕೇಸ್ ಪತ್ತೆಯಾದರೆ ಅಕ್ಕಪಕ್ಕದ 100 ಮೀಟರ್ ನಿಷೇಧಿತ ಪ್ರದೇಶ ಅಂತ ಗುರುತು ಮಾಡಲಿದ್ದಾರೆ. ಅಲ್ಲದೆ ಆ ರಸ್ತೆಯನ್ನೇ ಸೀಲ್ ಡೌನ್ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. ಕೊರೋನಾ ನಿಯಂತ್ರಣಕ್ಕಾಗಿ ಮತ್ತಷ್ಟು ರೂಲ್ಸ್ ಜಾರಿಯಾಗುವ ಬಗ್ಗೆ ಸುಳಿವು ನೀಡಿದ್ಯಾರು? ಸರ್ಕಾರಕ್ಕೆ ಹೋಟೆಲ್ ಬಾರ್ ಮಾಲೀಕರ ಮನವಿಯೇನು? ಮೆಜೆಸ್ಟಿಕ್ನಲ್ಲಿ ಮಾರ್ಷಲ್ ಮೇಲೆ ವಿದೇಶಿ ಪ್ರಜೆ ಹಲ್ಲೆ ಮಾಡಿದ್ದೇಕೆ? ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಇಂದಿನ ಸಭೆಯಲ್ಲಿ ವೀಕೆಂಡ್ ಕರ್ಫ್ಯೂ ಬಗ್ಗೆ ಚರ್ಚೆ ಮಾಡ್ತೇವೆ. ತಜ್ಞರ ಜೊತೆಗಿನ ಸಭೆ ಬಳಿಕ ಅಂತಿಮ ನಿರ್ಧಾರ ತಿಳಿಸುತ್ತೇವೆ ಅಂತ ಸಚಿವ ಸುಧಾಕರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ನಾವು ಎಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಹೆಚ್ಚು ಸಾವು ನೋವು ಆಗಬಾರದು ಅನ್ನೋದು ನಮ್ಮ ಆದ್ಯತೆ. ಹೆಚ್ಚು ಕೋವಿಡ್ ಟೆಸ್ಟ್ ಮಾಡಿದಾಗ ಹೆಚ್ಚು ಪ್ರಕರಣ ಪತ್ತೆಯಾಗುತ್ತೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ನಿಯಂತ್ರಣದಲ್ಲಿದೆ. ಹೀಗಾಗಿ ಮತ್ತಷ್ಟು ನಿಯಂತ್ರಣಕ್ಕೆ ಬೇಕಾದಂತಹ ರೂಲ್ಸ್ ಜಾರಿ ಮಾಡ್ತೇವೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಕೊರೋನಾ ಹೆಚ್ಚಳವನ್ನ ನಾವು ಬಹಳ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಹೀಗಾಗಿ ಮುಖ್ಯಮಂತ್ರಿಗಳು 3 ದಿನಕ್ಕೊಮ್ಮೆ ಸಭೆ ನಡೆಸ್ತಾ ಇದ್ದಾರೆ. ಹೀಗಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ.
ನಮ್ಮಲ್ಲಿ ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಸೀಸನಲ್ ಫ್ಲೂ ಇರುತ್ತೆ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಕೋವಿಡ್ ಲಕ್ಷಣ ಇರುವವರಿಗೆ ಆದ್ಯತೆಯ ಮೇರೆಗೆ ಕೋವಿಡ್ ಟೆಸ್ಟ್ ಮಾಡಲಾಗ್ತಾ ಇದೆ. ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ನಮ್ಮಲ್ಲಿ ಹೆಚ್ಚು ಟೆಸ್ಟ್ ಆಗ್ತಿದೆ. ನಮ್ಮ ರಾಜ್ಯದಲ್ಲಿ ಕೋವಿಡ್ ಸಾವಿನ ಸಂಖ್ಯೆ ಕೂಡ ಕಡಿಮೆ ಇದೆ. ಆಸ್ಪತ್ರೆಗಳಿಗೆ ದಾಖಲಾಗುವವರ ಸಂಖ್ಯೆ ಕೂಡ ಕಡಿಮೆ ಇದೆ. ನಾವು ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿದ್ದರಿಂದ ಕೊರೋನಾ ನಿಯಂತ್ರಣದಲ್ಲಿದೆ ಅಂತ ಸಚಿವರು ಹೇಳಿದ್ದಾರೆ. ವೀಕೆಂಡ್ ಕರ್ಫ್ಯೂ ಬೇಡ, ನೈಟ್ ಕರ್ಫ್ಯೂ ಇರಲಿ ಅಂತ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಮನವಿ ಮಾಡಿದೆ. ಮಹಾರಾಷ್ಟ್ರದಲ್ಲಿ ಯಾವ ವೀಕೆಂಡ್ ಕೂಡ ಕರ್ಫ್ಯೂ ಇಲ್ಲ. ವಾರದ 7 ದಿನವೂ ಕೇವಲ 50-50 ರೂಲ್ಸ್ ಇದೆ. ಕರ್ನಾಟಕದಲ್ಲೂ ಕೂಡ ಅದೇ ರೀತಿ ಮಾದರಿ ಅನುಸರಿಸಿ ಆಗ ಉದ್ಯಮಗಳಿಗೂ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ ಅಂತ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಮನವಿ ಮಾಡಿದೆ. ಬೆಂಗಳೂರು ಮದ್ಯ ವ್ಯಾಪಾರಿಗಳ ಸಂಘ ವೀಕೆಂಡ್ ಕರ್ಫ್ಯೂನಿಂದ ವಿನಾಯಿತಿ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದೆ. ಅಲ್ಲಿ ನೈಟ್ ಕರ್ಫ್ಯೂ ಮುಂದುವರಿಸಿ, ಆದರೆ ಸಮಯ ಬದಲಿಸಿ ಅಂತ ಒತ್ತಾಯಿಸಿದೆ. ರಾತ್ರಿ 11 ಅಥವಾ 12 ಗಂಟೆಯಿಂದ ನೈಟ್ ಕರ್ಫ್ಯೂ ಜಾರಿ ಮಾಡಿ, ಜೊತೆಗೆ ವೀಕೆಂಡ್ನಲ್ಲಿ 50-50 ರೂಲ್ಸ್ಗೆ ಅವಕಾಶ ನೀಡಿ ಅಂತ ಬೆಂಗಳೂರು ಮದ್ಯ ವ್ಯಾಪಾರಿಗಳ ಸಂಘದ ಕಾರ್ಯದರ್ಶಿ ಕರುಣಾಕರ್ ಹೆಗ್ಡೆ ಮನವಿ ಮಾಡಿದ್ದಾರೆ. ಸಂಪೂರ್ಣವಾಗಿ ಬಂದ್ ಮಾಡಿದ್ರೆ ಕಷ್ಟ ಆಗುತ್ತೆ. ಹೀಗಾಗಿ ಮಹಾರಾಷ್ಟ್ರದಂತೆ ಕೇವಲ ಕರ್ಫ್ಯೂ ಮಾತ್ರ ಜಾರಿಗೆ ತನ್ನಿ ಅಂತ ಒತ್ತಾಯಿಸಿದ್ದಾರೆ. ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ಕೊರೋನಾ ಪಾಸಿಟಿವ್ ಅಂತೆ. ಹೀಗಾಗಿ ಪೊಲೀಸ್ ಕಮಿಷನರ್ ಕಮಲ್ ಪಂತ್ 1 ವಾರ ಹೋಮ್ ಐಸೋಲೇಟ್ ಆಗಿದ್ದಾರೆ. ತಮ್ಮ ಸಂಪರ್ಕಕ್ಕೆ ಬಂದವರು ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳುವಂತೆ ಕಮಲ್ ಪಂತ್ ಮನವಿ ಮಾಡಿದ್ದಾರೆ. ಪಿಎಂ ಗತಿಶಕ್ತಿ ಯೋಜನೆಯ ದಕ್ಷಿಣ ವಲಯ ಸಮ್ಮೇಳನದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪಾಲ್ಗೊಂಡರು. ಬೆಂಗಳೂರಿನ ಆರ್ಟಿ ನಗರ ನಿವಾಸದಿಂದ ವರ್ಚುವಲ್ ಮೂಲಕ ಸಿಎಂ ಬೊಮ್ಮಾಯಿ ಭಾಗಿಯಾದರು. ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ, ದಕ್ಷಿಣ ವಲಯದ ರಾಜ್ಯಗಳ ಮುಖ್ಯಮಂತ್ರಿಗಳು, ಸಚಿವರು ಸಮ್ಮೇಳನದಲ್ಲಿ ಭಾಗವಹಿಸಿದರು. ಬೆಳಗಾವಿಯಲ್ಲಿ 3 ಮಕ್ಕಳ ನಿಗೂಢ ಸಾವಿನ ಕಾರಣವೇನು? ತನಿಖೆಯಲ್ಲಿ ಬಯಲಾದ ಸ್ಫೋಟಕ ಅಂಶವೇನು? ನರ್ಸ್, ಫಾರ್ಮಸಿಸ್ಟ್ ನಿರ್ಲಕ್ಷ್ಯಕ್ಕೆ ಮಕ್ಕಳು ಬಲಿಯಾಗಿದ್ದೇಗೆ? ನೋಡೋಣ. ನಿರ್ಲಕ್ಷ್ಯಕ್ಕೆ ಬಲಿ ನ್ಯೂಸ್ ಟಾಪ್ 9ನಲ್ಲಿ. ಬೆಳಗಾವಿಯ ಬಿಮ್ಸ್ನಲ್ಲಿ 3 ಮಕ್ಕಳ ನಿಗೂಢ ಸಾವಿನ ರಹಸ್ಯ ಬಯಲಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ನರ್ಸ್, ಫಾರ್ಮಾಸಿಸ್ಟ್ ನಿರ್ಲಕ್ಷ್ಯ ಬಯಲಾಗಿದ್ದು, ಸಿಬ್ಬಂದಿ ಬೇಜವಾಬ್ದಾರಿಗೆ ಮಕ್ಕಳು ಮೃತಪಟ್ಟಿದ್ದಾರೆ ಅಂತ ಟಿವಿ9ಗೆ ತನಿಖಾಧಿಕಾರಿ ಈಶ್ವರ್ ಗಡಾದ್ ಹೇಳಿದ್ದಾರೆ. ತನಿಖಾಧಿಕಾರಿ ಈಶ್ವರ್ ಗಡಾದ್ ಪ್ರಾಥಮಿಕ ವರದಿಯಲ್ಲಿ ನರ್ಸ್, ಫಾರ್ಮಾಸಿಸ್ಟ್ ನಿರ್ಲಕ್ಷ್ಯಕ್ಕೆ ಮಕ್ಕಳ ಸಾವು ಅಂತ ಉಲ್ಲೇಖಿಸಿದ್ದಾರೆ. ಲಸಿಕೆ ಸ್ಟೋರ್ ಮಾಡುವಲ್ಲಿ ನರ್ಸ್ ಬೇಜವಾಬ್ದಾರಿ ತೋರಿದ್ದು ಹೋಟೆಲ್ ಫ್ರಿಡ್ಜ್ನಲ್ಲಿ ಲಸಿಕೆ ಇಟ್ಟಿದ್ರಂತೆ. ಈ ಬಗ್ಗೆ ಟಿವಿ9ಗೆ ತನಿಖಾಧಿಕಾರಿ ಈಶ್ವರ್ ಗಡಾದ್ ಮಾಹಿತಿ ನೀಡಿದ್ದಾರೆ. ಲಸಿಕೆ ನೀಡೋ ದಿನವಷ್ಟೇ ಲಸಿಕೆ ಕೊಂಡೊಯ್ಯಬೇಕು, ಅದು ಕೂಡ ಆರೋಗ್ಯ ಕೇಂದ್ರದಿಂದಲೇ ತೆಗೆದುಕೊಂಡು ಹೋಗಬೇಕು. ಆದ್ರೆ 2 ದಿನ ಮೊದಲೇ ಫಾರ್ಮಾಸಿಸ್ಟ್ಗೆ ಕರೆ ಮಾಡಿ ಆಶಾ ಕಾರ್ಯಕರ್ತೆ ಮೂಲಕ ಲಸಿಕೆ ತರಿಸಿಕೊಂಡಿದ್ದ ನರ್ಸ್ ನಂತರ ಹೋಟೆಲ್ನ ಫ್ರಿಡ್ಜ್ನಲ್ಲಿ ಲಸಿಕೆ ಇಟ್ಟಿದ್ರು ಅಂತ ಟಿವಿ9ಗೆ ತನಿಖಾಧಿಕಾರಿ ಈಶ್ವರ್ ಗಡಾದ್ ಮಾಹಿತಿ ನೀಡಿದ್ದಾರೆ. ಲಸಿಕೆ ನೀಡುವಲ್ಲಿ ತೀವ್ರ ನಿರ್ಲಕ್ಷ್ಯ ತೋರಿರುವ ನರ್ಸ್ ಸರಿಯಾಗಿ ಶೇಖರಿಸದ ರುಬೆಲ್ಲಾ ಲಸಿಕೆಯನ್ನ ಒಟ್ಟು 6 ಮಕ್ಕಳಿಗೆ ನೀಡಿದ್ರು. ಜನವರಿ 11ರಂದು ಮಲ್ಲಾಪುರದಲ್ಲಿ 2 ಮಕ್ಕಳಿಗೆ ಲಸಿಕೆ ನೀಡಿದ್ದು, ಈ ಪೈಕಿ ಲಸಿಕೆ ಪಡೆದ ಚೇತನ ಜನವರಿ 12ರಂದು ಮೃತಪಟ್ಟಿದೆ. ಬಳಿಕ ಜನವರಿ 12ರಂದು ಬೋಚನಹಾಳದಲ್ಲಿ 4 ಮಕ್ಕಳಿಗೆ ಲಸಿಕೆ ನೀಡಿದ್ದಾರೆ. ಇವರಲ್ಲಿ ಜನವರಿ 13ರಂದು ಪವಿತ್ರ ಹುಲಗೂರ್, ಜನವರಿ 15ರಂದು ಮಧು ಉಮೇಶ್ ಮೃತಪಟ್ಟಿದ್ರು. ಪ್ರಾಥಮಿಕ ತನಿಖೆಯಲ್ಲಿ ನರ್ಸ್ ಮತ್ತು ಫಾರ್ಮಾಸಿಸ್ಟ್ ತಪ್ಪು ಬಟಾ ಬಯಲಾಗಿದೆ. ಮಕ್ಕಳಿಗೆ ವ್ಯಾಕ್ಸಿನ್ ನೀಡಲು ಅನುಸರಿಸಬೇಕಾದ ನಿಯಮಗಳನ್ನೇ ನರ್ಸ್ ಗಾಳಿಗೆ ತೂರಿದ್ದಾಳೆ. ವ್ಯಾಕ್ಸಿನ್ ನೀಡುವ ದಿನವೇ ಔಷಧ ಉಗ್ರಾಣದಿಂದ ವ್ಯಾಕ್ಸಿನ್ ಕ್ಯಾರಿಯರ್ನಲ್ಲಿ ತರಬೇಕು. ಆದರೆ ನಿಯಮ ಮೀರಿ 1 ದಿನ ಮೊದಲೇ ಔಷಧಿಯನ್ನ ಮನೆಗೆ ತಂದಿದ್ದಾರೆ. ಅಲ್ಲದೆ ವ್ಯಾಕ್ಸಿನ್ ನೀಡಿದ ಬಳಿಕ 2 ಗಂಟೆಗಳ ಕಾಲ ಮಗುವಿನ ಮೇಲೆ ನಿಗಾ ಇಡಬೇಕು. ಹೀಗಿದ್ರೂ ವ್ಯಾಕ್ಸಿನ್ ನೀಡಿ ತಕ್ಷಣ ಮನೆಗೆ ಕಳಿಸಿದ್ದಾರೆ. ಇನ್ನು ವ್ಯಾಕ್ಸಿನ್ ನೀಡಿದ ಬಳಿಕ ಮತ್ತೆ ಔಷಧ ಉಗ್ರಾಣದಲ್ಲಿ ಉಳಿದ ಡೋಸ್ಗಳನ್ನ ಸಂಗ್ರಹ ಮಾಡಬೇಕು. ಆದರೆ ಆಸ್ಪತ್ರೆಯಲ್ಲಿ ಇಡಬೇಕಾದ ವ್ಯಾಕ್ಸಿನ್ಗಳನ್ನ ಹೋಟೆಲ್ ಫ್ರಿಡ್ಜ್ನಲ್ಲಿ ಇಟ್ಟಿದ್ದು, ನರ್ಸ್ ತಪ್ಪಿನಿಂದ 3 ಕಂದಮ್ಮಗಳು ಮೃತಪಟ್ಟಿವೆ. ರಾಮದುರ್ಗ ತಾಲೂಕಿನ ಸಾಲಹಳ್ಳಿಯಲ್ಲಿ ಒಟ್ಟು 23 ಮಕ್ಕಳಿಗೆ ವ್ಯಾಕ್ಸಿನೇಷನ್ ಮಾಡಲಾಗಿದೆ. ಈ ಪೈಕಿ 6 ಮಕ್ಕಳಿಗೆ ರುಬೆಲ್ಲಾ ಲಸಿಕೆ ನೀಡಿದ್ದಾರೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ 20 ಮಕ್ಕಳು ಪಾರಾಗಿದ್ದಾರೆ. ರುಬೆಲ್ಲಾ ಲಸಿಕೆ ಪಡೆದ 6 ಮಕ್ಕಳಿಗೆ ಪರಿಣಾಮ ಆಗಿದ್ದು, ನರ್ಸ್ ಮತ್ತು ಫಾರ್ಮಾಸಿಸ್ಟ್ ಬೇಜವಾಬ್ದಾರಿಗೆ 3 ಮಕ್ಕಳು ಮೃತಪಟ್ಟಿದ್ದಾರೆ. ಸದ್ಯ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ 1 ಮಗು, ರಾಮದುರ್ಗ ತಾಲೂಕು ಆಸ್ಪತ್ರೆಯಲ್ಲಿ ಮತ್ತೊಂದು ಮಗು ಚಿಕಿತ್ಸೆ ಪಡೆಯುತ್ತಿದೆ. 2 ದಿನದ ಹಿಂದೆ ಇನ್ನೊಂದು ಮಗು ಗುಣಮುಖವಾಗಿ ಡಿಸ್ಚಾರ್ಜ್ ಆಗಿದೆ.
ಬೆಳಗಾವಿಯಲ್ಲಿ 3 ಮಕ್ಕಳ ಸಾವಿಗೆ ಫಾರ್ಮಾಸಿಸ್ಟ್ ನಿರ್ಲಕ್ಷ್ಯವು ಕಾರಣವಾಗಿದೆ. ಫಾರ್ಮಾಸಿಸ್ಟ್ ಜಯರಾಜ್ ಕುಂಬಾರ್ ವ್ಯಾಕ್ಸಿನೇಷನ್ ಮಾಡುವ ದಿನವೇ ಲಸಿಕೆ ನೀಡಬೇಕು. ದಾಖಲಾತಿ ಪುಸ್ತಕದಲ್ಲಿ ಈ ಬಗ್ಗೆ ನಮೂದಿಸಬೇಕು. ಆದರೆ 1 ದಿನ ಮುಂಚಿತವಾಗಿ ಲಸಿಕೆ ನೀಡಿದ್ರು. ನಿಯಮ ಪಾಲಿಸದೆ ಆಶಾ ಕಾರ್ಯಕರ್ತೆಗೆ ಲಸಿಕೆಯನ್ನ ಕೊಟ್ಟು ಕಳಿಸಿದ್ರು. ಫಾರ್ಮಾಸಿಸ್ಟ್ ಜಯರಾಜ್ ನಿರ್ಲಕ್ಷ್ಯದಿಂದಲೂ ಮಕ್ಕಳು ಸಾವಿನ ಮನೆ ಸೇರಿವೆ. ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವುದಾಗಿ ಬೆಳಗಾವಿ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್ ತಿಳಿಸಿದ್ದಾರೆ. ರಾಮದುರ್ಗ ತಾಲೂಕಿನ ಸಾಲಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರುಬೆಲ್ಲಾ ಲಸಿಕೆ ನೀಡಲಾಗಿದೆ. 6 ಮಕ್ಕಳಿಗೆ ರುಬೆಲ್ಲಾ ಚುಚ್ಚುಮದ್ದು ನೀಡಿದ್ದಾರೆ. ಈ ಪೈಕಿ 3 ಮಕ್ಕಳು ಮೃತಪಟ್ಟಿದ್ದು 3 ಮಕ್ಕಳು ಆರೋಗ್ಯವಾಗಿವೆ. ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುತ್ತೇವೆ ಅಂತ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. 3 ಮಕ್ಕಳ ಸಾವಿನ ಬಗ್ಗೆ ಸರ್ಕಾರ ವರದಿ ಕೇಳಿದ್ದು ನಿನ್ನೆ ಡಿಎಚ್ಒ ಜೊತೆ ಆರೋಗ್ಯ ಸಚಿವರು ಮಾತನಾಡಿದ್ದಾರೆ ಅಂತ ಬೆಳಗಾವಿ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್ ಹೇಳಿದ್ದಾರೆ. ಇದೇ ವೇಳೆ ಮೃತ ಮಕ್ಕಳ ಕುಟುಂಬಕ್ಕೆ ಪರಿಹಾರ ನೀಡುವ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿ ಸರ್ಕಾರಕ್ಕೆ ಈ ಬಗ್ಗೆ ವರದಿ ಕಳಿಸಿಕೊಡ್ತೇವೆ ಎಂದು ತಿಳಿಸಿದ್ದಾರೆ. ಸೆಪ್ಟಿಕ್ ಶಾರ್ಟ್ ಸಿಂಡ್ರೋಮ್ನಿಂದ ಬೆಳಗಾವಿಯಲ್ಲಿ 3 ಮಕ್ಕಳು ಮೃತಪಟ್ಟಿರಬಹುದು ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಸೂಕ್ತ ರೀತಿಯಲ್ಲಿ ಚಿಕಿತ್ಸೆ ನೀಡಿದ್ದಾರಾ ಎಂಬ ಬಗ್ಗೆ ತನಿಖೆ ನಡೆಯುತ್ತಿದೆ. 2 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲು ಸೂಚಿಸಿದ್ದೇನೆ. ಎಎನ್ಎಂ ಫಾರ್ಮಾಸಿಸ್ಟರನ್ನ ಅಮಾನತು ಮಾಡಲು ತಿಳಿಸಿದ್ದು ತನಿಖೆಗಾಗಿ ನೋಡಲ್ ಅಧಿಕಾರಿಗಳನ್ನ ಕಳುಹಿಸಲಾಗುತ್ತಿದೆ ಎಂದು ಸಚಿವ ಸುಧಾಕರ್ ಹೇಳಿದ್ದಾರೆ. ಕೊರೋನಾ ಇದ್ದರೂ ಶಬರಿಮಲೆ ಯಾತ್ರೆಗೆ ಹೊರಟಿದ್ದವರನ್ನ ವಾಪಸ್ ಕರೆತಂದಿತ್ತು ಹೇಗೆ? ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯಕ್ಕೆ ಎಷ್ಟು ದಿನ ರಜೆ ಘೋಷಿಸಲಾಗಿದೆ? ಪ್ರಿಯಕರನ ಜೊತೆ ಸೇರಿ ಪತಿಯನ್ನ ಕೊಂದವಳು ಖಾಕಿ ಕೈಗೆ ಲಾಕ್ ಆಗಿದ್ದೇಗೆ? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಇದ್ದರೂ ಶಬರಿಮಲೆ ಯಾತ್ರೆಗೆ ಮುಂದಾಗಿದ್ದ ಮಾಲಾಧಾರಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಮಂಚಿಬೀಡು ಗ್ರಾಮದ 15 ಮಾಲಾಧಾರಿಗಳಿಗೆ ಆರ್ಟಿಪಿಸಿಆರ್ ಟೆಸ್ಟ್ನಲ್ಲಿ ಪಾಸಿಟಿವ್ ಬಂದಿತ್ತು. ಹೀಗಾಗಿ ಎಲ್ಲರನ್ನ ಹೋಮ್ ಕ್ವಾರಂಟೈನ್ಗೆ ಸೂಚಿಸಲಾಗಿತ್ತು. ಆದರೆ ನಿನ್ನೆ ಅಧಿಕಾರಿಗಳಿಗೆ ಗೊತ್ತಾಗದಂತೆ ಶಬರಿಮಲೆ ಯಾತ್ರೆ ಕೈಗೊಂಡಿದ್ದು ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಬಳಿಯಿಂದ ವಾಪಸ್ ಕರೆತರಲಾಗಿದೆ. ಸದ್ಯ ಮಾಲಾಧಾರಿಗಳ ವಿರುದ್ಧ ಪ್ರಕರಣ ದಾಖಲಿಸಿದ್ದು ಎಲ್ಲರನ್ನ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಇರಿಸಿದ್ದಾರೆ. ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಕೊರೋನಾ ಕೇಸ್ಗಳು ಪತ್ತೆಯಾಗ್ತಾ ಇರುವುದರಿಂದ ಇಂದಿನಿಂದ 5 ದಿನ ರಜೆ ಘೋಷಣೆ ಮಾಡಲಾಗಿದೆ. ಭದ್ರಾವತಿ ತಾಲೂಕಿನ ಶಂಕರಘಟ್ಟದಲ್ಲಿರುವ ಕುವೆಂಪು ವಿವಿಯ 19 ವಿದ್ಯಾರ್ಥಿಗಳಿಗೆ ಮತ್ತು ಗ್ರಂಥಾಲಯದ 5 ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಹೀಗಾಗಿ ಪ್ರಾಥಮಿಕ ಸಂಪರ್ಕ ಹೊಂದಿದ 70ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕೋವಿಡ್ ಟೆಸ್ಟ್ ಮಾಡಿದ್ದು 5 ದಿನಗಳ ಕಾಲ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಯ ವ್ಯವಸ್ಥೆ ಮಾಡಲಾಗಿದೆ. ಬಳ್ಳಾರಿ ನಗರದಲ್ಲಿ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ಹೀಗಾಗಿ ಬಳ್ಳಾರಿ ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಜನವರಿ 23ರವರೆಗೆ ರಜೆ ಘೋಷಿಸಿ ಜಿಲ್ಲಾಡಳಿತ ಆದೇಶ ಮಾಡಿದೆ. ಬಳ್ಳಾರಿಯಲ್ಲಿ ನಿನ್ನೆ ವಿವಿಧ ಕಾಲೇಜುಗಳ 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸೋಂಕು ತಗುಲಿದೆ. ಕೊರೋನಾ ನಿಯಂತ್ರಣಕ್ಕಾಗಿ ಜನವರಿ 23ರವರೆಗೂ ಬಳ್ಳಾರಿ ನಗರದ ಶಾಲಾ ಕಾಲೇಜು ವಿಶ್ವವಿದ್ಯಾಲಯ ಕ್ಲೋಸ್ ಮಾಡಲಾಗಿದೆ. ಅಲ್ಲದೆ ಜನವರಿ 31ರವರೆಗೂ ದೇವಸ್ಥಾನ, ಥಿಯೇಟರ್, ಈಜುಕೊಳ ಬಂದ್ ಮಾಡಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಕೋವಿಡ್ ಸೋಂಕಿನ ನಾಗಾಲೋಟಕ್ಕೆ ಬ್ರೇಕ್ ಬೀಳ್ತಿಲ್ಲ. ಹೀಗಿದ್ರೂ ಮಹಾರಾಷ್ಟ್ರ, ತೆಲಂಗಾಣ ಚೆಕ್ಪೋಸ್ಟ್ನಲ್ಲಿ ಸಿಬ್ಬಂದಿ ತೀವ್ರ ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಚೆಕ್ಪೋಸ್ಟ್ನಲ್ಲಿ ಯಾವುದೇ ರೀತಿ ಪರಿಶೀಲನೆ ಇಲ್ಲದೆ ಜನರು ಬೇಕಾಬಿಟ್ಟಿಯಾಗಿ ಪ್ರವೇಶ ಮಾಡುತ್ತಿದ್ದಾರೆ. ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಬೇಕಾಗಿರತಕ್ಕಂಥ ಜಿಲ್ಲಾಡಳಿತ ದಿವ್ಯ ನಿರ್ಲಕ್ಷ್ಯ ತೋರಿದೆ. ಇತ್ತ ಬೀದರ್ನ ಶಾಲೆಗಳಲ್ಲಿ ಸೋಂಕು ಹೆಚ್ಚುತ್ತಿದೆ. ಹುಮ್ನಾಬಾದ್ನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ 21 ಮಕ್ಕಳು, ಔರಾದ್ ಪಟ್ಟಣದ ಲಿಟಲ್ ಫ್ಲವರ್ ಶಾಲೆಯ 5 ಮಕ್ಕಳು ಸೇರಿದಂತೆ ಇವರಿಗೆ 104 ಮಕ್ಕಳಿಗೆ ಸೋಂಕು ಬಂದಿದ್ದು ತೀವ್ರ ಆತಂಕ ಮೂಡಿಸಿದೆ. ಮಹಿಳೆಗೆ ಡ್ರಾಪ್ ಕೊಡುವ ನೆಪದಲ್ಲಿ ಸುಲಿಗೆ ಮಾಡಿದ್ದ ಇಬ್ಬರನ್ನ ಬಂಧಿಸಲಾಗಿದೆ. ಮೈಸೂರಿನ ಹುಲ್ಲಹಳ್ಳಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದು ಹೆಡಿಯಾಲ ಗ್ರಾಮದ ವೆಂಕಟೇಶ್ ಹಾಗೂ ಮಂಜು ಎಂಬುವರನ್ನ ಬಂಧಿಸಲಾಗಿದೆ. ಜನವರಿ 9ರಂದು ನಂಜನಗೂಡು ತಾಲೂಕಿನ ಸರ್ಗೂರು ಗ್ರಾಮದಲ್ಲಿ ಬಸ್ಗಾಗಿ ಕಾಯ್ತಾ ಇದ್ದ ಚಿಕ್ಕಮ್ಮ ಎಂಬುವರನ್ನ ಡ್ರಾಪ್ ಕೊಡುವುದಾಗಿ ಕರೆದೊಯ್ದಿದ್ದ ಆರೋಪಿಗಳು ಸುಲಿಗೆ ಮಾಡಿದ್ರು. ಇದೀಗ ಆರೋಪಿಗಳನ್ನ ಬಂಧಿಸಿರುವಂತಹ ಪೊಲೀಸರು 25 ಗ್ರಾಂ ಚಿನ್ನದ ಸರ, ಮೊಬೈಲ್ ವಶಕ್ಕೆ ಪಡೆದಿದ್ದಾರೆ. ಮೈಸೂರಿನಲ್ಲಿ ಮಹಿಳೆಯೊಬ್ಬರು ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದು 5 ಜನರ ಬಾಳಿಗೆ ಬೆಳಕಾಗಿದ್ದಾರೆ. ಬ್ರೈನ್ ಟ್ಯೂಮರ್ನಿಂದ ಮಳವಳ್ಳಿಯ ನಾಗಮ್ಮ ಎಂಬುವರು ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ರು. ಆದರೆ ನಾಗಮ್ಮರ ಮೆದುಳು ನಿಷ್ಕ್ರಿಯವಾಗಿತ್ತು. ಹೀಗಾಗಿ ಅಂಗಾಂಗ ದಾನ ಮಾಡಲು ನಾಗಮ್ಮ ಪತಿ ಹಾಗೂ ಮಕ್ಕಳು ಒಪ್ಪಿದ್ದು ಮೂತ್ರಪಿಂಡ, ಲಿವರ್, ಹೃದಯ ಕವಾಟಗಳು, ಕಾರ್ನಿಯಾ ದಾನ ಮಾಡಲಾಗಿದೆ. ಅಪೋಲೋ ಆಸ್ಪತ್ರೆ ಸಿಬ್ಬಂದಿ ನಾಗಮ್ಮಗೆ ಭಾವಪೂರ್ಣ ನಮನ ಸಲ್ಲಿಸಿದ್ದಾರೆ.
ಕೇಂದ್ರದ ವಿರುದ್ಧ ಮತ್ತೆ ಹೋರಾಟ ನಡೆಸಲು ರೈತ ಸಂಘಟನೆಗಳು ತೀರ್ಮಾನಿಸಿದ್ದೇಕೆ? 12ರಿಂದ 14 ವರ್ಷದ ಮಕ್ಕಳಿಗೆ ಎಂದಿನಿಂದ ಕೊರೋನಾ ಲಸಿಕೆ ಅಭಿಯಾನ. ಕೊರೋನಾ ವೇಳೆ ದೇಶದಲ್ಲಿ ಎಷ್ಟು ಕೋಟಿ ಡೋಲೋ ಟ್ಯಾಬ್ಲೆಟ್ ಮಾರಾಟವಾಗಿದೆ ಗೊತ್ತಾ? ಇವೆಲ್ಲವನ್ನ ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9 ನಲ್ಲಿ. ಜನವರಿ 21ರಿಂದ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ಹೋರಾಟ ನಡೆಸಲು ರೈತ ಸಂಘಟನೆಗಳು ನಿರ್ಧಾರ ಮಾಡಿದೆ. ಕೇಂದ್ರದ ಕೃಷಿ ಕಾಯ್ದೆ ವಿರುದ್ಧ ಹೋರಾಟ ನಡೆಸ್ತಾ ಇದ್ದ ರೈತರ ಮೇಲೆ ದಾಖಲಿಸಲಾಗಿರುವ ಪ್ರಕರಣಗಳನ್ನು ವಾಪಸ್ ಪಡೆಯಬೇಕೆಂದು ರೈತರು ಆಗ್ರಹಿಸಿದ್ರು. ಇದಕ್ಕೆ ಕೇಂದ್ರ ಸರ್ಕಾರ, ಬಿಜೆಪಿ, ರಾಜ್ಯ ಸರ್ಕಾರಗಳು ತಾತ್ವಿಕವಾಗಿ ಒಪ್ಪಿಗೆ ನೀಡಿದ್ವು. ಆದರೆ ಇದನ್ನ ಇನ್ನೂ ಜಾರಿಗೆ ತಂದಿಲ್ಲ. ಹೀಗಾಗಿ ಜನವರಿ 21ರಿಂದ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೆ ಹೋರಾಟ ನಡೆಸಲು ರೈತ ಸಂಘಟನೆಗಳು ನಿರ್ಧಾರ ಮಾಡಿದೆ. ಮಾರ್ಚ್ಗೂ ಮೊದಲೇ ದೇಶದಲ್ಲಿ 12ರಿಂದ 14 ವರ್ಷದ ಮಕ್ಕಳಿಗೆ ಲಸಿಕೆ ಅಭಿಯಾನ ಶುರುವಾಗುವ ಸಾಧ್ಯತೆ ಇದೆ. ಜನವರಿ 3ರಿಂದ 15ರಿಂದ 17ರ ವಯೋಮಾನದವರಿಗೆ ಕೊರೋನಾ ಲಸಿಕೆ ನೀಡಿಕೆ ಅಭಿಯಾನ ಆರಂಭ ಆಗಿದೆ. ಈ ವಯೋಮಾನದವರ ಪೈಕಿ 60ರಿಂದ 70ರಷ್ಟು ಯುವ ಜನತೆ ಈಗಾಗಲೇ ಮೊದಲ ಡೋಸ್ ಲಸಿಕೆ ಪಡೆದಿದ್ದಾರೆ. 28 ದಿನದ ಬಳಿಕ 2ನೇ ಡೋಸ್ ಲಸಿಕೆ ಪಡೆಯಲು ಅರ್ಹರಾಗ್ತಾರೆ. ಹೀಗಾಗಿ 12ರಿಂದ 14ರ ವಯೋಮಾನದವರಿಗೆ ಮಾರ್ಚ್ ತಿಂಗಳಿಗಿಂತ ಮುಂಚಿತವಾಗಿಯೇ ಕೊರೋನಾ ಲಸಿಕೆ ನೀಡಿಕೆ ಆರಂಭ ಆಗೋ ಸಾಧ್ಯತೆ ಇದೆ. ಕೊರೋನಾ ಕಾಲದಲ್ಲಿ ದೇಶದಲ್ಲಿ ಜ್ವರದ ವಿರುದ್ಧ ಬಳಸುವ ಡೋಲೋ ಟ್ಯಾಬ್ಲೆಟ್ ಅನ್ನ ಬರೋಬ್ಬರಿ 350 ಕೋಟಿಯಷ್ಟು ಮಾರಾಟ ಮಾಡಲಾಗಿದೆ. ಡೋಲೋ ಟ್ಯಾಬ್ಲೆಟ್ ಭಾರತದಲ್ಲಿ 2ನೇ ಅತಿ ಹೆಚ್ಚು ಮಾರಾಟವಾದ ಆಂಟಿ ಫೀವರ್ ಟ್ಯಾಬ್ಲೆಟ್ ಆಗಿದೆ. ಮೌಂಟ್ ಎವರೆಸ್ಟ್ ಎತ್ತರದ 6000 ಪಟ್ಟು ಡೋಲೋ ಟ್ಯಾಬ್ಲೆಟ್ ಭಾರತದಲ್ಲಿ ಮಾರಾಟವಾಗಿದೆ. ಈ ಬಾರಿಯ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಪಶ್ಚಿಮ ಬಂಗಾಳದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸ್ತಬ್ಧ ಚಿತ್ರ ಭಾಗವಹಿಸಲು ಅವಕಾಶ ಕೊಟ್ಟಿಲ್ಲ. ಇದು ಪಶ್ಚಿಮ ಬಂಗಾಳ ಸೇರಿದಂತೆ ದೇಶದಾದ್ಯಂತ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಇದೇ ರೀತಿ ಕೇರಳ ರಾಜ್ಯ ಸರ್ಕಾರದ ನಾರಾಯಣಗುರು ಸ್ತಬ್ಧ ಚಿತ್ರವನ್ನ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸದಂತೆ ತಿರಸ್ಕರಿಸಲಾಗಿದೆ. ಇದು ಕೂಡ ಟೀಕೆಗೆ ಗುರಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ರಾತ್ರಿ 8:30ಕ್ಕೆ ದಾವೋಸ್ನಲ್ಲಿ ನಡೀತಾ ಇರುವ ವರ್ಲ್ಡ್ ಎಕನಾಮಿಕ್ ಫೋರಂ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಜಗತ್ತಿನ ಸ್ಥಿತಿಗತಿ ಕುರಿತು ಪ್ರಧಾನಿ ಮೋದಿ ವರ್ಚುವಲ್ ಆಗಿ ಮಾತನಾಡ್ತಾರೆ. 2 ವರ್ಷದ ಹಿಂದೆಯೂ ಪ್ರಧಾನಿ ಮೋದಿ ವರ್ಲ್ಡ್ ಎಕನಾಮಿಕ್ ಫೋರಂ ಉದ್ದೇಶಿಸಿ ಮಾತನಾಡಿದ್ರು. ಈ ಬಾರಿ ಕೊರೋನಾ ನಿರ್ವಹಣೆಯಲ್ಲಿ ಭಾರತದ ಯಶಸ್ಸಿನ ಬಗ್ಗೆ ಮಾತನಾಡುವ ನಿರೀಕ್ಷೆ ಇದೆ.